ನೋಡಿ, ಯಾರೇ ಮಾಡಿದರೂ ತಪ್ಪೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, SIT ಕೊಟ್ಟಿದ್ರೆ ಆ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ. ನಾವು ಕೂಡ ಒಂದು SIT ತನಿಖೆಯನ್ನು ಸ್ವಾಗತ ಮಾಡ್ತೇವೆ. ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕೋ ಆಗಲಿ, ಇದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಎಂಕ್ವೈರಿ ನಡೀಲಿ. ನಾವು ಹೇಳ್ತಾ ಇದ್ದೀವಲ್ಲ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಆಗಿ ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಂಥದ್ರ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, SIT ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ. ತಪ್ಪು ಮಾಡಿದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇದು ನಮ್ಮ ಪಾರ್ಟಿಯ ಸ್ಟ್ಯಾಂಡ್. ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಈ ಘಟನೆ ನಮಗೇನು ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಟಿಕೆಟ್ ನಾವು ಟಿಕೆಟ್ JDS ಕೊಟ್ಟಿದೆ. ಅಮಿತ್ ಶಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವತ್ತು ನನ್ನ ಗಮನಕ್ಕೆ ಬಂತು, ನಾವು ಕೊಡಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ಹೇಳಿದ್ದಾರೆ. ಗೊತ್ತಿಲ್ಲ, ಅದು ನಮ್ಮ ಗಮನಕ್ಕಂತೂ ಅದು ಬಂದಿಲ್ಲ. ಅದು ಎಂಕ್ವೈರಿ ನಡೀಲಿ, ರಿಪೋರ್ಟ್ ಹೊರಗಡೆ ಬರಲಿ. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಮಹಾನ್ ನಾಯಕನ ಕೈವಾಡ ಇದೆ, ಕಾಂಗ್ರೆಸ್ನ ಮಹಾನ್ ನಾಯಕನ ಕೈವಾಡ ಇದೆ. DK ಶಿವಕುಮಾರ್ ಅವರು ಇದನ್ನೆಲ್ಲ ಅದು ಯಾರೇ ಕೈವಾಡ ಇದ್ದರೂ ಕೂಡ ಎಂಕ್ವೈರಿ ಮೂಲಕ ಹೊರಗಡೆ ಬರಬೇಕು. ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ, ಪಾರದರ್ಶಕವಾಗಿ ಹಂಸಕ್ಷೀರ ನ್ಯಾಯದಂತೆ ತನಿಖೆ ಆಗಿ ವರದಿ ಹೊರಗಡೆ ಬರಲಿ. ನಾವು ಮಾತಾಡ್ತೇವೆ. ನಾವು ಸಂಪೂರ್ಣವಾಗಿ ಸಹಕಾರವನ್ನು ಎಂಕ್ವೈರಿ ನಡೆಯೋದ್ರ ಬಗ್ಗೆ, ತನಿಖೆ ಆಗೋದ್ರ ಬಗ್ಗೆ ನಾವು ಸ್ವಾಗತವನ್ನು ಮಾಡ್ತೇವೆ. ಗೊತ್ತಿಲ್ಲ, ಅವ್ರ ಉದ್ಯೋಗ ಆ ಥರ ಇರಬಹುದು. ಹಾಗಾಗಿ ಕುಮಾರಸ್ವಾಮಿ ಅವರು ಆ ಥರ ಹೇಳ್ತಾ ಇದ್ದಾರೆ. ಅದು ಆ ಥರ ಉದ್ಯೋಗ ಇರ್ಬೋದು, CD ಬಿಡುಗಡೆ ಮಾಡೋದು, ಪೆನ್ಡ್ರೈವ್ ಬಿಡುಗಡೆ ಮಾಡೋದು ಇರ್ಬೋದು. ಹಾಗಾಗಿ ಅವ್ರು ಆ ಥರ ಹೇಳಿದ್ದಾರೆ. ಎಂಕ್ವೈರಿ ನಡೀಲಿ. ಅದೇ ಏನೆಲ್ಲ ಬಿಡುಗಡೆ ಆಗಿದೆ, ಏನೆಲ್ಲ ಪೆನ್ಡ್ರೈವ್ ಇದೆ, ಅದರೆಲ್ಲ ಬಗ್ಗೆ ಎಂಕ್ವೈರಿ ಆಗದೇ ನಾವೇನು ಹೇಳಕ್ಕೆ ಬರಲ್ಲ. ಎಂಕ್ವೈರಿ ಆಗಲಿ, ಹೊರಗಡೆ ಬರಲಿ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಜಾರಿಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾವು ವಿರೋಧ ಮಾಡಿದ್ದೀವ ಎಂಕ್ವೈರಿ ಮಾಡೋದ್ರ ಬಗ್ಗೆ? ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವರು ನೀರು ಕುಡಿಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಬೇಕು. ಇದು ನಮ್ಮ ಸ್ಟ್ಯಾಂಡ್. ಅಂದ್ರೆ ಬ್ಲಾಕ್ ಮೇಲ್ ರಾಜಕಾರಣ ಆಗ್ತಾ ಇದೆಯಾ ಸರ್ ರಾಜ್ಯದಲ್ಲಿ? ಇದರೊಳಗೆ ಬ್ಲ್ಯಾಕ್ ಮೇಲ್ ಏನಿದೆ? ಇದರೊಳಗಡೆ ನಮ್ಮ ಕ್ಲಿಯರ್ ಸ್ಟ್ಯಾಂಡನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರೊಳಗಡೆ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್. ಅದನ್ನು ರಾಜಕೀಯ ಮಾಡೋದು ಬಿಟ್ಟು ಅವರು ತನಿಖೆಯನ್ನು ಮಾಡಲಿ. ಇದರೊಳಗೆ ಏನೂ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಎಂಕ್ವೈರಿ ಮಾಡಲಿ. ಸರ್ಕಾರ ಅವ್ರದ್ದೇ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಇದಕ್ಕೆ? ಧನ್ಯವಾದ.